ಸೊ ಫ್ರೆಂಡ್ಸ್, ನೋ ನವೀನ ಚಿತ್ರ ನಾನು ಮತ್ತೆ ನೋಡ್ಕೊಂಡ್ಬಂದೆ. ಈ ಚಿತ್ರದ ಪ್ರಮುಖ ಹೈಲೈಟ್ ಅಂದರೆ ನವೀನ್ ಸಜ್ಜು ಮತ್ತು ಅಭಿಜಿತ್ ಕಾಮಿಡಿ ಕಿಲಾಡಿ ಅವರು. ಸೊ ನವೀನ್ ಸಜ್ಜು ಅವರ ಇನ್ನೋಸೆಂಟ್ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಒಬ್ಬ ಗಾಯಕ ಆಗಿ ಹೇಗೆ ಎಲ್ಲರನ್ನ ಮೋಡಿ ಮಾಡಿದ್ರು, ಒಬ್ಬ ಇನ್ನೋಸೆಂಟ್ ನಟನಾಗಿ ಅಥವಾ ಇನ್ನೋಸೆಂಟ್ ಆ್ಯಕ್ಟಿಂಗ್ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ. ಅವರ ಆ್ಯಕ್ಟಿಂಗು ಎಷ್ಟು ಚೆನ್ನಾಗಿದೆ ಅಂದರೆ ನ್ಯಾಚುರಲ್ ಆಗಿ ಮೂಡಿ ಬಂದಿದೆ. ಅದರ ಜೊತೆಗೆ ಅಭಿಜಿತ್ ಕಾಮಿಡಿ ಅವರ ಒಂದು ಮೋಡಿ ಮಾಡಿದೆ ಅಂತಲೇ ಹೇಳ್ಬೋದು. ಅಭಿಜಿತ್ ಅವರ ಒಂದು ಕಾಮಿಡಿ ತುಂಬ ಚೆನ್ನಾಗಿ ಬಂದಿದೆ. ಮಂಡ್ಯ ಭಾಷೆಯ ಒಂದು ಗ್ರಾಮೀಣ ಭಾಷೆಯ ಒಂದು ನೋಡಬೇಕು ಅಂದರೆ, ಅವರ ಬಾಯಲ್ಲಿ ಕೇಳಬೇಕು ಅಂದರೆ ಅಭಿಜಿತ್ ಅವರ ಕಾಮಿಡಿನೇ ನೋಡಬೇಕು. ಹಾಗಾಗಿ ನವೀನ್ ಸಜ್ಜು ಅವರು ಮತ್ತು ಅಭಿಜಿತ್ ಅವರ ಒಂದು ವರ್ಕೌಟ್ ಕೆಮಿಸ್ಟ್ರಿ ಈ ಚಿತ್ರದ ಪ್ರಮುಖ ಜೀವಾಳ ಅಂತಲೇ ಹೇಳ್ಬೋದು. ಸೊ ನವೀನ್ ಸಜ್ಜು ಅವರ ಜೊತೆಗೆ ಅಭಿಜಿತ್ ಅವರ ಆ್ಯಕ್ಟಿಂಗು ಇಬ್ಬರೂ ಒಂದೇ ತೂಕವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನವೀನ್ ಸಜ್ಜು ಹೀರೋ ಅಂತ ಎಲ್ಲೂ ತೋರಿಸ್ಕೊಳ್ತಾನೆ ಫ್ರೆಂಡಾಗಿ ಇಬ್ಬರು ಒಟ್ಟಿಗೆ ಆ್ಯಕ್ಟಿಂಗ್ ಮಾಡಿರೋದ್ರಿಂದ ಈ ಕಾಮಿಡಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಇನ್ನೂ ಯಾರೂ ನೋಡಿಲ್ಲ, ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಕಾಮಿಡಿ ಎಂಟರ್ಟೈನ್ಮೆಂಟ್ 2 ಅವರು ನಿಮ್ಮ ಟೆನ್ಷನ್ ಆಗಲಿ ದುಃಖ ಆಗಲಿ ಎಲ್ಲವನ್ನ ಮರ್ತೋಗ್ತೀರ. ಸೊ ದಯವಿಟ್ಟು ನೋಡಿ, ನಕ್ಕು ಸುಸ್ತಾಗ್ತೀರ. ಕಾಮಿಡಿ ಸಿನಿಮಾ ಈ ಥರನೂ ಮಾಡಬಹುದಾ ಹಳ್ಳಿ ಭಾಷೆಯಲ್ಲಿ ಅನ್ನೋದನ್ನು ನವೀನ್ ಸಜ್ಜು ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಗ್ರಾಮೀಣ ಭಾಷೆಯ ಸೊಗಡು, ಗ್ರಾಮೀಣ ಆಚರಣೆ, ಸಂಸ್ಕೃತಿಯನ್ನು ನಾವು ಈ ಸಿನಿಮಾದಲ್ಲಿ ಕಾಣ್ಬೋದು. ನಾನು ಕಥೆ ಹೇಳೋಕ್ಕೆ ಹೋಗಲ್ಲ, ದಯವಿಟ್ಟು ಎಲ್ಲರೂ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ನೋ ನವೀನ ಚಿತ್ರವನ್ನು ಸಪೋರ್ಟ್ ಮಾಡಿ, ನಿಮಗೆ ಖುಷಿಯಾಗುತ್ತೆ, ನೀವು ಕೂಡ ಇಷ್ಟಪಡ್ತೀರ. ಹಾಗಾಗಿ ನಾನು ಕೂಡ 2 ಸತಿ ನೋಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿದೆ. ನವೀನ್ ಸಜ್ಜು ಅವರ ಆ್ಯಕ್ಟಿಂಗನ್ನು ಮರೆಯೋಕ್ಕಾಗಲ್ಲ. ಅದ್ರ ಜೊತೆಗೆ ಅಭಿಜಿತ್ ಅವರ ಆ್ಯಕ್ಟಿಂಗ್ ಕೂಡ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.